ಅಜ್ಜಿ ಇದ್ದರು ನನ್ನ ಜೊತೆ. ಅವರು ನಾವು ಇಬ್ಬರು ಬಂದ್ಬಿಟ್ಟು ಇಲ್ಲಿಗೆ ಶಾಂತಿವನಕ್ಕೆ ಬಂದ್ವಿ. ಶಾಂತಿವನದಲ್ಲಿ ಬರುವಾಗ ನಾವು ಒಂದು 3-3:15 ಆಗಿರ್ಬೋದು. ಬಹುಶಃ ಟೈಮ್ ನೋಡಿಲ್ಲ ನಾವು ಅವತ್ತು. ನಮ್ಮ ಒಂದು ಇದ್ರ ಪ್ರಕಾರ 3-3:30 ಒಳಗಿತ್ತು. ಆವಾಗ ನಾವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕಂದ್ರೆ ಯಾರೂ ಕಾಣಿಸಿಲ್ಲ ನಮಗೆ. ಅಲ್ಲಿ ಗಿಡ ಮರಗಳೆಲ್ಲ ಒಳಗಡೆ ಇದ್ವಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ನಾವು ಹೋಗಿಲ್ಲ, ಯಾಕಂದರೆ ನಾವಿಬ್ಬರೇ ಇದ್ದಿದ್ದು. ಅದರಿಂದ ಒಳಗಡೆ ಹೋಗಿಲ್ಲ. ಇಲ್ಲಿ ಯಾರು ಹೊರಗಡೆ ಬರುವಾಗ ಅವ್ರನ್ನ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮಳೆ ಬರ್ತಾಯಿದ್ದ ಕಾರಣ ನಾವು ಅದರ ಆಪೋಸಿಟಿಗೆ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ್ವಿ. ಅಲ್ಲಿ ನೆನೆದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೋಗಿ ಕೂತ್ಕೊಂಡ್ವಿ. ಮತ್ತೆ ಕಡಿಮೆ ಆದಾಗ ನಾವು ಆ ಕಡೆ ಈ ಕಡೆ ಓಡಾಡೋದು ಮತ್ತು ಯಾರು ಬರ್ತಾರೆ ಯಾರನ್ನ ಕೇಳೋದು ಅಂತ ನೋಡ್ತಾಯಿದ್ವಿ. ನಾವು ಈ ಥರ ಕೂತ್ಕೊಂಡಿರ್ಬೇಕಾದ್ರೆ ಒಂದು 3:45 ಅಥವಾ 3:50 ಸಮಯದಲ್ಲಿ ಎರಡು ಬೈಕ್ ಬಂದವು. 2 ಬೈಕಲ್ಲಿ, ಒಂದು ಬೈಕಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ, ಇನ್ನೊಂದು ಬೈಕಲ್ಲಿ ಒಬ್ಬರು ಇದ್ದರು, ಮತ್ತು ಇನ್ನೊಂದು ಬೈಕಲ್ಲಿ 3 ಜನ ಇದ್ದರು. ಅವ್ರು 3 ಜನ ಬಂದ್ಬಿಟ್ಟು ಇವ್ರ ಹತ್ರ ಏನೋ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತು ಒಂದು ಬೈಕು. ಬಟ್ ಆಮೇಲೆ ಏನಾಯಿತು, ಒಂದು ಆಟೋ ಬಂತು. ನಾವು ಅಲ್ಲೇ ಕೂತ್ಕೊಂಡಿರ್ಬೇಕಾದ್ರೆ ಅವರೆಲ್ಲ ಸೇರಿಕೊಂಡು ಆಪೋಸಿಟ್ಟು, ನಾವು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ವಿ, ಅದ್ರ ಎದುರುಗಡೆ ಆ ಕಡೆ ಒಂದು ಕಾಲದಲ್ಲಿ ಅವ್ರು ಹೋಗ್ತಾಯಿದ್ರು, ಹೋಗಿ ಬರೋದು ಮಾಡ್ತಾಯಿದ್ರು. ಎಲ್ಲಿ ಅಂದರೆ ಅಲ್ಲಿಂದ ಸುಮಾರು ಒಂದು 200 ಫೀಟ್ಸ್ ಏನೋ ಇರ್ಬೋದು ಅಲ್ಲಿಗೆ, ಏನು ಒಂದು ಡಿಸ್ಟೆನ್ಸು. ಅಲ್ಲಿಂದ ಅಲ್ಲಿಗೆ ಓಡಾಡೋದು, ಬೈಕಲ್ಲಿ ಈ ಕಡೆ ಬರೋದು, ಹಂಗೆ ಮಾಡೋದೆಲ್ಲ ಅವರು ಮಾಡ್ತಾಯಿದ್ರು. ಸರಿ, ನಾವು ಅವ್ರನ್ನ ಕೇಳೋದ ಅಂತ ನಾವು ನೋಡ್ತಾಯಿದ್ವಿ. ಬಟ್ ಅವರೇ ಬಂದರು ನಮ್ಮ ಹತ್ರ. ಅವರೇನು ಅಂದರೆ ಅವ್ರ ಭಾಷೆಯಲ್ಲಿ ಏನೇನೋ ಮಾತಾಡಿಕೊಂಡು ಅವರೇ ನಮ್ಮ ಹತ್ರ ಬಂದರು. ಅದರಲ್ಲಿ ಒಬ್ಬ ಯಾರು ಅಂದರೆ ತೊದಲಿಸ್ಕೊಂಡು ಮಾತಾಡ್ತಿದ್ದವನು. ಅವ್ರು ಬಂದ್ಬಿಟ್ಟು, ಆಂಟಿ ನೀವು ಇದೇ ಥರ ಮಾತಾಡಿದ್ದು ನಮ್ಮ ಹತ್ರ. ಎಲ್ಲ ಮಾತನ್ನು ಇದೇ ಥರ ಫಸ್ಟು ಸ್ಟಾರ್ಟಿಂಗು ವರ್ಡಲ್ಲೇ ಒಂದು ಅಕ್ಷರವನ್ನು ತೊದಲು ಮಾಡೋದು, ಮತ್ತು ಇದೇ ರೀತಿ ಮಾತಾಡಿಸ್ಕೊಂಡು ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದನ್ನು ಕೇಳಿದೆ ನಮಗೆ. ಯಾಕಪ್ಪ ನಿಮಗೆ ಏನು ಅಂತ ಹೇಳಿದ್ರು. ನಾನು ಆಟೋ ಇತ್ತಲ್ಲ ಅದಕ್ಕೇನು ಕರೀತಿದ್ದಾರೆ ಅಂತ. ಇಲ್ಲ, ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದೆಯಲ್ಲ ಇಲ್ಲಿಗೆ ನಾವು ಒಂಚೂರು ಡಾಕ್ಟ್ರ್ ನೋಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಅದಕ್ಕೆ ಡಾಕ್ಟ್ರು ಈಗ ಇಲ್ಲವಲ್ಲ ಇಲ್ಲಿ, ನೀವು ಯಾಕೆ ಕಾಯ್ತಾ ಕೂತಿದ್ದೀರಾ? ಅವ್ರದ್ದೇ ಆದ ಭಾಷೆಯಲ್ಲಿ, ನೀವು ಯಾಕೆ ಇಲ್ಲಿ ಕಾಯ್ತಾ ಕೂತಿದ್ದೀರಾ? ಡಾಕ್ಟ್ರು ಇಲ್ಲಿ ಇಲ್ಲ, ನೀವು ಇನ್ನೂ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳಿದ್ದೆ, ಅಲ್ಲಿ ಎಲ್ಲ ಹೋಗಿ ತೋರಿಸ್ಕೋಬೋದಲ್ಲ ಅಂತ ತೊದಲು ನೋಡಿಲ್ಲ ಅವನಿಗೆ ಹೇಳ್ದೆ. ಆವಾಗ ನಾವು ಆಯಿತು ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಇದ್ವಿ. ಆಮೇಲೆ ಸರಿ, ಇವರು ಇನ್ನೊಂದು ಕಾರ್ನರಲ್ಲಿ ಹೋಗಿ, ಕಾರ್ನರ್ ಅಂದರೆ ಅಲ್ಲಿ ಒಂಚೂರು ಕ್ರಾಸ್ ಇರುತ್ತೆ ರೋಡು, ಅಲ್ಲಿ ಹೋಗಿ ನಿಂತ್ಕೊಂಡ್ರು. ಮತ್ತು ಯಾರಿಗೋ ಕಾಲ್ ಮಾಡಿದ್ರು, ಮತ್ತು ಹೋಗೋದು. ಇವರು 2 ವೀಲರಲ್ಲಿ ಬಂದಿದ್ದೆ ಇಬ್ಬರು ಮಾತ್ರ ಅಲ್ಲೇ ನಿಂತ್ಕೊಂಡಿದ್ರು. ಅವನಿಗೆ ಸ್ವಲ್ಪ ಮುಖ ದಪ್ಪ ಇತ್ತು. ಇನ್ನೊಬ್ಬ ಬಂದು ನಾರ್ಮಲ್ ಮನುಷ್ಯ, ಅವನು ಇದಿರಲಿಲ್ಲ, ಒಂದು 5.5 ಅಡಿ ಅಷ್ಟು ಎತ್ತರ ಇದ್ದರು ಎಲ್ಲರೂ. ಈ ಒಬ್ಬ ಕುಳ್ಳ ಇದ್ದ, ನಮ್ಮನ್ನು ಮಾತಾಡಿಸ್ದವನು ಸ್ವಲ್ಪ. ಆಮೇಲೆ ಬಂದ್ಬಿಟ್ಟು ಇವರಿಗೇನು ರೆಸ್ಪಾನ್ಸ್ ಮಾಡಲಿಲ್ಲಲ್ಲ ಈ ಅಪ್ಪನಿಗೆ. ಮತ್ತು ಅವರಿಬ್ಬರು ಬಂದರು, ಇಬ್ಬರು ಬಂದಿದ್ರಲ್ಲ ಒಂದು ಬೈಕಲ್ಲಿ, ಅವರಿಬ್ಬರು ಬಂದರು. ಅವರು ಬಂದ್ಬಿಟ್ಟು, ಆಂಟಿ ನೀವು ಹೋಗ್ಬಿಡಿ, ಇಲ್ಲಿ ಕೂತ್ಕೋಬಾರ್ದು, ಯಾರು ಜನ ಇಲ್ಲ, ಇಲ್ಲೆಲ್ಲ ಬರಲ್ಲ, ಲೇಡೀಸೇ ಇದ್ದೀರಿ ಇಬ್ಬರು, ಯಾಕೆ ಇಲ್ಲಿ ಕೂತಿದ್ದೀರಾ, ಹೊರಟೋಗ್ಬಿಡಿ ಇಬ್ಬರು. ಆಯಿತು ಹೋಗ್ತೀವಿ ಬಿಡಿ ನಾವು ಅಂತ ಹೇಳಿದ್ವಿ. ಸರಿ ಅಂದ್ಬಿಟ್ಟು ಆಮೇಲೆ ಇವನೇನು ಮಾಡ್ದೆ, ಈ ತೊದಲ ಇದ್ನಲ್ಲ ಅವನು ಬಂದ್ಬಿಟ್ಟು ಏನು ಮಾಡ್ದೆ, ಅವ್ನು ಕಾಲ್ ಮಾಡ್ತಾಯಿದ್ದ, ಅದನ್ನು ಮಾಡ್ತಿದ್ದೆ ನಾನು. ಕಾಲ್ ಮಾಡಿಬಿಟ್ಟು ಅವ್ರ ಭಾಷೆಯಲ್ಲಿ ನಿಚ್ಚು ಇಲ್ಲಿ ಯಾರೋ ಒಂದಿಬ್ಬರು ಲೇಡೀಸ್ ಇದ್ದಾರೆ, ಅವ್ರ ಭಾಷೆಯಲ್ಲಿ ಹೇಳಿದೆ. ಆದರೆ ಲೇಡೀಸು ಅಂತ ಹೇಳಿದಾಗ ನಮ್ಮನ್ನೇ ಅಂತ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಬಟ್ ಇದ್ದಾರೆ, ಇವ್ರು ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾರೆ ಅಂತ ಅವ್ರಿಗೆ ಯಾರಿಗೂ ಕಾಲ್ ಮಾಡಿದ್ರು. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇವ್ರು ಯಾಕೋ ನಮ್ಮನ್ನು ಬಲವಂತವಾಗಿ ಹೋಗಿ ಅಂತ ಇದ್ದಾರೆ, ಏನೋ ಗೊತ್ತಿಲ್ಲ ನಡಿ. ಆಮೇಲೆ ಅವನೇನು ಹೇಳ್ದ, ಆಟೋದಲ್ಲಿ ಬಿಟ್ಕೊಡ್ಲಾ ನಾವು ನಿಮ್ಮನ್ನು ಅಂತ ಕೇಳಿದ್ರು. ಇಲ್ಲಪ್ಪ, ನಾವಿಲ್ಲಿ ಡಾಕ್ಟ್ರು ನೋಡ್ಬೇಕಂತ ಬಂದಿದ್ದೀವಿ, ನಾವು ಹೋಗ್ತೀವಿ, ನಮಗೆ ಗೊತ್ತಿದೆ, ನಾವು ಬಂದವರಲ್ವ, ಹೋಗ್ತೀವಿ. ಆದರೂ ಇಲ್ಲ ನಡೀರಿ, ನಾವು ಬಿಟ್ಕೊಡ್ತೀವಿ, ನಿಮ್ಮದು ದುಡ್ಡೇನು ಕೊಡಬೇಡಿ ಅಂತೆಲ್ಲ ಹೇಳಿದ್ರು. ಬಟ್ ಇವರು ದುಡ್ಡು ಕೊಡಬೇಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ಡೌಟ್ ಬಂತು. ನಾವೇನು ಇವ್ರಿಗೆ ಪರಿಚಯ ಇದ್ದವರಲ್ಲ ಅಂಥದ್ದು ಇಲ್ಲ, ಇವ್ರು ಯಾಕೆ ದುಡ್ಡು ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ. ಸರಿ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಹೋಗಲಿಲ್ಲ ಅಂತೇಳಿ ಅವರವರೇ ಮಾತಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಬ್ರು ಕಾಲ್ ಮಾಡಿದ್ರು. ಅದೇ ಅವ್ರಿಗೇನೆ ನಿಚ್ಚು ಅಂತ ಹೇಳ್ಬಿಟ್ಟು ಅವರು ಮಾತಾಡ್ತಾಯಿದ್ರು. ಇದನ್ನು ನಾನು ಮರ್ತಿದ್ದೆ. ಆಮೇಲೆ ನನಗೆ ಫ್ಲಾಶ್ ಆಯಿತು. ಆಮೇಲೆ ಅವರು ಅಲ್ಲಿಂದ ಏನು ರಿಪ್ಲೈ ಬಂತೋ ಗೊತ್ತಿಲ್ಲ, ಇವರೆಲ್ಲ ಸ್ಪ್ರೆಡ್ ಆದರು, ಆ ಕಡೆ ಈ ಕಡೆ ಹೊರಟೋದ್ರು.
ಹೊರಟೋಗಿ ಏನು ಮಾಡಿದ್ರು ಅಂದರೆ ಅಲ್ಲಿ ಒಂದು ಸುಮಾರು ಅದೇ ಇಲ್ಲಿಂದ ನಾವು ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಮೇಯ್ನ್ ಗೇಟಿಂದ ಇಲ್ಲಿವರೆಗೆ ಬಂದ್ವಲ್ಲ, ಅಲ್ಲಿಂದ ಸ್ವಲ್ಪ ಇನ್ನೊಂಚೂರು ಮುಂದೆ ಅನಿಸುತ್ತೆ, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರು. ಅಲ್ಲಿ ಆಮೇಲೆ ಅದಕ್ಕಿಂತ ಮುಂಚೆನೇ ಇವ್ರು ಹೋಗುವಾಗ ಇನ್ನೊಬ್ಬ ವ್ಯಕ್ತಿ ಅಲ್ಲಿಗೆ ಸೇರಿಕೊಂಡ. ಅವನು ಅಂದರೆ ಅಲ್ಲೇ ಇದ್ದ ಮೋಸ್ಟ್ಲಿ ಅವನು ಅಂತ ಅನಿಸುತ್ತೆ. ಅಂದರೆ ಕುಳ್ಳಿಗೆ ದಪ್ಪಗೆ ಒಂದು ವ್ಯಕ್ತಿ ಇದ್ದವನು, ಅವನು ಲುಂಗಿ ಹಾಕ್ಕೊಂಡಿದ್ದು. ಸರಿ, ಇವರೆಲ್ಲ ಯಾಕೋ ನಾನು ಆ ಕಡೆ ಎಲ್ಲ ನೋಡಿದೆ. ಆಟೋನು ಹೋಗಿ ಅಲ್ಲಿ ನಿಂತ್ಕೊಂತು, ಆಟೋ ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತು, ಮತ್ತು 2 ಬೈಕ್ಗಳು ಅಲ್ಲೇ ನಿಂತ್ಕೊಂಡ್ವು. ಬಟ್ ಇವರೆಲ್ಲರೂ ಅಲ್ಲಿ ಸೇರಿಕೊಂಡಾಗ ನಾವೇನು ಮಾಡಿದ್ವಿ, ನಮ್ಮ ಅಜ್ಜಿ ಇದ್ರಲ್ಲ ಅವ್ರಿಗೊಂದು ನೇಚರ್ ಕಾಲ್ ಬಂತಂತ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಮರ ಇತ್ತು, ಅಲ್ಲಿ ಆ ಮರದ ಹತ್ರ ಹೋಗೋಣ ಅಂತ ಹೇಳಿದ್ರು. ಅವರಲ್ಲಿ ಕೂತ್ಕೊಂಡ್ರು. ಅಲ್ಲಿ ಹೋದಾಗ ನಾನು ನಿಂತ್ಕೊಂಡಾಗ ಜೋರಾಗಿ ಕರ್ಕಶವಾಗಿ ಕೂಗೊಂದು ಸೌಂಡ್ ಬಂತು ನನಗೆ. ಆ ಸೌಂಡ್ ಬಂದಾಗ ಮರದ ಕಡೆ ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಒಂದು ಕಾರ್ ಬಂತು, ಬೂದು ಬಣ್ಣದ ಕಾರ್ ಬಂತು, ದೊಡ್ಡ ಕಾರು, ಒಳ್ಳೆ ಕಾರು. ಅಲ್ಲಿ ಬಂದಾಗ ಅಲ್ಲಿ ಒಂದು ಅಂದರೆ ಅದಕ್ಕಿಂತ ಮುಂಚೆನೇ ಏನಾಯಿತು ಅಂದರೆ, ನಾವಿಲ್ಲಿ ಬಂದಾಗ ಇವರು ಬರೋಕ್ಕೆ ಮುಂಚೆನೇ ಇವರು ನಮ್ಮನ್ನು ಮಾತಾಡಿಸಿ ಅಲ್ಲಿಗೆ ಹೋದ್ಮೇಲೆ ಹುಡುಗಿ ಛತ್ರಿ ಹಿಡ್ಕೊಂಡು ಹೋದ್ಲು. ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಹೋಗಿದ್ದು. ಆ ಹುಡುಗಿನ ನಾವು ನೋಡಿದ್ವಿ. ನಾನು ನೋಡಿದೆ ಏನಕ್ಕೆ ಅಂದರೆ, ಆ ಹುಡುಗಿ ನನ್ನ ಸೋದರತ್ತೆ ಮಗಳ ಥರ ಇದ್ಲು ಹುಡುಗಿ. ನೋಡಿ ಕೆಂಚಮ್ಮ, ಅವರು ನಮ್ಮ ಜ್ಯೋತಿ ಥರ ಇದಳಲ್ವ ಹುಡುಗಿ, ನಾನು ಹಂಗೆ ಅನ್ಕೊಬಿಟ್ಟೆ ಅಂತ ಅಂದ್ಬಿಟ್ಟು ಅವ್ರ ಹತ್ರನೂ ಕೂಡ ನಾನು ಹೇಳಿದೆ. ಆವಾಗ 1-2 ಸೆಕೆಂಡ್ ಆ ಹುಡುಗಿನೇ ನೋಡಿದೆ, ಚೆನ್ನಾಗಿದ್ಲು ಹುಡುಗಿ ಅಂತ ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಇವರೆಲ್ಲ ಹೋದರು. ಅಂದರೆ ಅವ್ರು ಮುಂಚೆನೇ ಹೊರಟೋಗ್ಬಿಟ್ರು. ಇವಳು ಬರ್ತಾಯಿದ್ದಾಳೇನೋ ಮೆಸೇಜ್ ಬಂತೇನೋ, ಅವ್ರು ಅಲ್ಲಿಗೆ ಆ ಕಡೆ ಹೊರಟೋಗ್ಬಿಟ್ರು, ಇಲ್ಲಿ ಬಿಟ್ಟು, ಈ ಜಾಗ ಬಿಟ್ಟು. ಸರಿ, ನಾವು ಈಗ ಈ ಕಡೆ ಹೋದ್ವಲ್ಲ ಮರದ ಹತ್ರ, ಆಮೇಲೆ ಹೋಗಿದ್ದು. ನಾವು ಹೋದಾಗ ಒಂದು ಸೌಂಡು ಜೋರಾಗಿ ಅಪ್ಪ ಅಮ್ಮ ಅಂತಲೇ ಏನೋ ಒಂದು ಸೌಂಡ್ ಬಂತು. ಬರುವಾಗ ನಾನು ಹಿಂಗೆ ತಿರುಗಿ ನೋಡಿದೆ, ಇಲ್ಲಿ ಹೋಗಿದ್ದು ಹುಡುಗಿನೇ ಅಲ್ಲಿ ಇನ್ನು ಆ ಹುಡುಗಿ ಈ ಥರ ಜಡಿ ಮುಡಿ ಆಡ್ತಾ ಇದ್ದಾಳೆ. ಬಟ್ ಅವರು ಎಳಿತಾ ಇದ್ದಾರೆ. ಆಮೇಲಿಂದ ಆ ಹುಡುಗಿ ಛತ್ರಿ ಕೆಳಗಡೆ ಬೀಳ್ತು, ಮತ್ತು ಒಂದು ಖರ್ಚಿಪೋ ಏನಕ್ಕೆ ಈ ಹುಡುಗಿ ಕಡೆಯಿಂದ ಬೀಳ್ತು, ಅವ್ರ ಕೈಲೇ ಇತ್ತು, ಅದು ಗೊತ್ತಿಲ್ಲ. ಆಮೇಲೆ ಹುಡುಗಿ ಕೈನ ಹಿಂದಗಡೆ ತಿರುಗೋದ್ರು. ಅದಾದಮೇಲೆ ಏನೋ ಗೊತ್ತಿಲ್ಲ, ಬಾಯಿ ಮುಚ್ಚಿದ್ರೋ ಏನು ಮುಚ್ಚಿದ್ರೋ ಗೊತ್ತಿಲ್ಲ, ಸೌಂಡ್ ಬರಲಿಲ್ಲ. ಬಟ್ ನಾನು ಆ ಕಡೆ ಓಡ್ತಾ ಇದ್ದೆ. ಇನ್ನೊಂದು ಅಷ್ಟು ದೂರ ಹೋಗಬೇಕು. ಅಷ್ಟರಲ್ಲಿ ಹುಡುಗಿನ ಕಾರೊಳಗೆ ದಬ್ಬಿದ್ರೆ ಆಟೋಳಿಗೆ ದಬ್ಬಿದ್ರು ಗೊತ್ತಿಲ್ಲ. ಆದರೆ ಆ ಕಾರು ಫಸ್ಟ್ ಹೋಯ್ತು, ಆಮೇಲೆ ಕಾರಿಂದ ಆಟೋ ಹೋಯ್ತು, ಪಾಸಾಗ್ಬಿಟ್ಟಾಗ ಇನ್ನೊಬ್ಬ ಅಲ್ಲಿ ಇದ್ದ, ಅವನು ಅದೇ ತಪ್ಪಿಗೆ ಕುಳ್ಳಿಗೆ ಇದ್ನಲ್ಲ ವ್ಯಕ್ತಿ, ಅವನನ್ನು ಕೇಳಿದೆ ನಾನು, ಏನು ಈ ಥರ ಎಲ್ಲ. ಅವನು ಈ ಕಡೆ ನಾವು ಬಂದುಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಅವನಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ಅವರು ಹೊರಟೋದ್ಮೇಲೆ ಇವನು ಬಂದ್ಬಿಟ್ಟು ನಮ್ಮನ್ನು ಕೇಳ್ದೆ. ಇವನು ಬರ್ತಾಯಿದ್ದ, ನಾನು ಅವನನ್ನು ಕೇಳಿದೆ, ಅಲ್ಲ ಹುಡುಗಿ ಯಾಕೆ ಹಂಗೆ ಆ ಥರ ಕಿರ್ಚ್ಕೊಂತು, ಮತ್ತು ಅವರೆಲ್ಲ ಸೇರಿಕೊಂಡು ಈ ಥರ ಮಾಡಿದ್ರು, ಹುಡುಗಿ ಯಾವ ಕಡೆ ಹೋಯ್ತು, ಎಲ್ಲಿ ಹೋಯ್ತು, ಏನಾಯಿತು ಅಂತ ನಾವು ಕೇಳಿದ್ವಿ. ಇಲ್ಲ, ಅದು ಅವ್ರ ಮನೆಯಿಂದ ಏನೋ ಬೇಜಾರಲ್ಲಿ ಬಂದಿತ್ತು, ಅದಕ್ಕೆ ಅವರು ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತ. ಕರ್ಕೊಂಡು ಹೋಗೋಕೆ ಯಾಕೆ ಇಷ್ಟೊಂದೆಲ್ಲ ಏನು ಮಾಡಿದ್ರು, ಮತ್ತು ಜೋರಾಗಿ ಕಿರ್ಚ್ಕೊಂಡ್ಲವಳು. ಬೇಜಾರಿಂದ ಬಂದರೆ ಅವ್ರ ಮನೆಯವರೇ ಬಂದಿರೋರು ಆಗಿದ್ರೆ ಕಿರ್ಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಕೇಳಿದಾಗ, ನಿಮಗೆ ಯಾಕೆ ಬೇಕು ಅದು, ನೀವು ಯಾವ ಊರು, ನೀವು ಎಲ್ಲಿಂದ ಬಂದ್ರಿ, ನೀವು ಸುಮ್ಮನೆ ಹೋಗಿ, ನಿಮಗೆ ಯಾಕೆ ಬೇಕದೆಲ್ಲ ಅಂತ ಆಯಪ್ಪ ಹೇಳ್ದೆ, ಕುಳ್ಳಗಿದ್ದವನು. ಸರಿ, ನಾವು ಹಂಗೆ ಹೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ನಿಂತಿದ್ದೀವಿ, 1-2 ಸೆಕೆಂಡ್ ಆ ಕಡೆನೇ ನೋಡ್ತಾ, ಆ ಕಡೆ ಈ ಕಡೆ, ನೀವು ಹೋಗಿ ಈಗ ಅಂತ ಅವನು ಹೇಳ್ದೆ. ಸರಿ ಅಂದ್ಬಿಟ್ಟು ನಾವು ಆ ಕಡೆಯಿಂದ ನಡ್ಕೊಂಡು ಬಂದು ಮುಂದೆ ಬಂದು, ನಾವು ಸುಮ್ಮನೆ ವ್ಯರ್ಥ ಆಯ್ತಲ್ಲ ಇಲ್ಲಿ ಬಂದಿದ್ದು, ವೇಸ್ಟ್ ಆಯಿತು ಅಂತ ಕೇಳಿಕೊಂಡು ಮತ್ತು ನಾವು ಅಲ್ಲಿಂದ ಬಂದು ಬಸ್ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ನಾವು ವಾಪಸ್ ಬಂದ್ವಿ. ನೈಟು ಅಂದರೆ ಅದ್ರ ನಾಳೆ ಬೆಳಗ್ಗೆ ನಾವು ಬಂದ್ವಿ. 9ನೇ ತಾರೀಕಿದ್ದು ಇದು ನಡೆದಿದ್ದು 9ನೇ ತಾರೀಕಲ್ಲಿ, ಮತ್ತು 10ನೇ ತಾರೀಕು ನಾವು ಆಲ್ರೆಡಿ ಮಂಡ್ಯದಲ್ಲಿದ್ವಿ. ಆವಾಗ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಅದು ಏನಾಯಿತು ಏನೋ, ಅಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಥಿಂಕ್ ಮಾಡಿದ್ವಿ. ಆದರೆ ಆಮೇಲೆ ನಮ್ಗೆ ಅನ್ನಿಸ್ತು, ಏನೋ ಅಲ್ಲಿ ವಿಚಾರ ಏನೋ ನಮ್ಗೆ ಗೊತ್ತಿಲ್ಲ, ನಾವೇನು ಯಾರಿಗೆ ಹಂಗೂ ನಾವು ಏನಾರು ಆಗಿದೆ ಹಂಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಾಗಿತ್ತು ಅಂತ ನಾವು ಮಾತಾಡ್ಕೊಂಡ್ವಿ. ಅಯ್ಯೋ ಅವ್ರ ಅಜ್ಜಿ, ಅಯ್ಯೋ ಮೇಡಮ್ ನೀವು ಯಾಕೆ ಅದೆಲ್ಲ ತಲೆ ಕೆಡಿಸ್ಕೊತೀರಿ, ಅಲ್ಲಿ ಏನಾಯಿತು ನಡೆದು ನಮ್ಮ ಕಡೆಗೆ ನಾವು ಹೋಗುವ ಅಂತ ಇವ್ರು ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಬಂದ್ಬಿಟ್ಟಾಗ ನಾನು ಅದು ಅಲ್ಲಿಗೆ 1-2-3 ದಿವಸ ಬಂದು ಇವ್ರ ಅಕ್ಕ ಇವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನಾನು, ಈ ಥರ ಆಯಿತು ಅಲ್ಲಿ ಧರ್ಮಸ್ಥಳ ಅಂತ ಹೋದಾಗ ಒಂದು ಮಗುನ ಹುಷಾರು, ಹೆಣ್ಮಕ್ಳನ್ನೆಲ್ಲರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಹೇಗೆ ಅಂತ. ಯಾಕೆಂದರೆ ಇವರ ಅಣ್ಣನ ಮಕ್ಕಳೆಲ್ಲರೂ ಹೆಣ್ಮಕ್ಳಿದ್ರು, ಅದಕ್ಕೆ ನಾನು ಅವ್ರ ಹತ್ರ ಎಲ್ಲ ಮಾತಾಡಿದೆ. ಆಮೇಲೆ ಒಂದು 5-6 ದಿವಸ ಆದಮೇಲೆ ಅದನ್ನು ಬಿಟ್ಟಾಕ್ತೆ ನಾನು, ಅದ್ರ ಗೋಜಿಗೆ ಹೋಗಲಿಲ್ಲ, ತಲೆಯಿಂದ ತೆಗೆದಾಕ್ಬಿಟ್ಟು ಸುಮ್ಮನೆ ನಮ್ಮ ದಿವ್ಯಕ್ಕೆ ನಾವಿದ್ವಿ. ಆಮೇಲೆ 2023ರಲ್ಲಿ ನಾವು ಇದು ಅಂದರೆ ನಮಗೆ ಆವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿಲ್ಲ. ಆಮೇಲೆ
ಇದು ಟಿ ವಿ ಅಂತೂ ನಮ್ಮ ಮನೇಲಿ ಇಲ್ಲವೇ ಇಲ್ಲ. ಹಾಗಾಗಿ ನನಗೆ ವಿಚಾರಗಳು ಏನು ಇದು ಎಲ್ಲೂ ಬೆಳಕಿಗೆ ಬರಲಿಲ್ಲ. ಮೋಸ್ಟ್ಲಿ ಇವ್ರು ಏನಾರು ಅನೌನ್ಸ್ ಮಾಡಿ ಎಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕೊಟ್ಟಿದ್ದರೆ ನಾನು ಯಾರಿಗೂ ಯಾರ ಮಾತನ್ನು ಯಾವತ್ತೂ ಕೇಳಿಸೋಳಲ್ಲ. ಮೋಸ್ಟ್ಲಿ ನಾನು ಆಗಲೇ ಬಂದು ಧರ್ಮಸ್ಥಳಕ್ಕೆ ನಾನು ವರದಿ ಒಪ್ಪಿಸ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನನಗೆ ಯಾವುದು ಗೊತ್ತಾಗ್ದಂಗೆ ಆಯಿತು, ನಡುವೆ ಪರದೆ ಹೇಳ್ದಂಗೆ ಆಯಿತು. ಆಮೇಲೆ 2023 ಇವರು ಸರ್ ಇದೆಲ್ಲ ಕೊಟ್ಟಾಗ ಮತ್ತು ಯಾವುದೇ ಚಾನಲಲ್ಲಿ ಈ ಥರ ಎಲ್ಲ ಬಂದಾಗ ಹೌದು ಈ ಹುಡುಗಿನ ನನಗೆ ಫ್ಲಾಶ್ ಆಯಿತು. ಅವತ್ತು ನಾವು ಹೋಗಿದ್ವಿ. ಯಾಕೆ ಅವತ್ತು ಹೋಗಿದ್ವಿ ಅಂದರೆ ಅವತ್ತು ನಮ್ಮ ತಂದೆ ಯಾವತ್ತೂ ಪ್ರತಿ ವರ್ಷವೂ ಹೋಗ್ತಾಯಿದ್ರು ಧರ್ಮಸ್ಥಳಕ್ಕೆ. ಅದಕ್ಕೆ ನಾನು ಆವತ್ತು ನಮ್ಮ ತಂದೆದು ಇದು ಒಂದು ಸತ್ತ ಒಂದು ವರ್ಷಕ್ಕೊಂದು ಸಾರಿ ಏನೋ ಮಾಡ್ತಾರಲ್ಲ ಆವತ್ತಿನ ದಿವಸ ಅಲ್ಲಿಗೆ ನಾನು ಹೋಗಿದ್ದೆ. ನಮ್ಮ ತಂದೆ ಹೆಸರು ಏನೇನೋ ಒಂದು ಕಾಣಿಕೆ ಆಗ್ಬೇಕಂತ. ಆಗ ಅದನ್ನು ಮುಗಿಸ್ಕೊಟ್ಟು ಆಮೇಲೆ ಆ ಥರ ಅದು ನೆನಪು ನನಗೆ ಚೆನ್ನಾಗಿದೆ. 8ನೇ ತಾರೀಕು ನಾನು ಹೋಗಿದ್ದು, 9ನೇ ತಾರೀಕಲ್ಲಿದ್ದು 10ನೇ ತಾರೀಕು ನಾವು ವಾಪಸ್ ಬಂದ್ವಿ ಅಂತ. ಸರಿ, ಅಷ್ಟಾದಮೇಲೆ ಇದೆಲ್ಲ ಚಾನಲ್ಗಳಲ್ಲೇ ಹುಡುಗಿನ ಫಸ್ಟ್ ನೋಡಿದೆ ನಾನು. ಹುಡುಗಿನ ನೋಡುವಾಗ ನನಗೊಂದು ಫ್ಲ್ಯಾಶ್ ಬ್ಯಾಕ್ ಹೋದೆ. ನಾನು ಹೋಗುವಾಗ ಈ ಜಾಗ ಅದು ಅವತ್ತು ನಾವು ನೋಡಿದ ಹುಡುಗಿ ಇದೇನೆ. ಅವತ್ತು ಆ ಮಾತಾಡಿದ ಮನುಷ್ಯ ಅದು ಎಲ್ಲೋ ಯಾರ ಹತ್ರನೋ ಒಂದು ಚಾನಲಲ್ಲಿ ಇಂಥದ್ದು ಯೂಟ್ಯೂಬಲ್ಲಿ ಅವನು ತೊದಲಿಸ್ಕೊಂಡು ಮಾತಾಡ್ತಿದ್ದದನ್ನ ನಾನು ಚೆನ್ನಾಗಿ ಮಂದಕ್ಕೆ ಮಾಡಿಕೊಂಡೆ. ಈತನೇ ನಮ್ಮನ್ನು ಬಂದು ಮಾತಾಡಿಸ್ತಾ, ಆಮೇಲೆ ದಪ್ಪ ಮುಖ ಇದ್ದವನು ಬಂದು ಮಾತಾಡಿಸ್ತಾ, ಆಮೇಲೆ ನಿಚ್ಚು ಅಂತ ಹೇಳಿದವನು ಕಾರಿಂದ ಇಳಿದವನು ಟಿಪ್ ಟಾಪಾಗಿ ಹಿಂಗೆ ಇದೆಲ್ಲ ಇನ್ಶರ್ಟ್ ಮಾಡಿಕೊಂಡು ಈ ಕಾರಿಂದ ಇಳಿದಿದ್ದಷ್ಟೇ. ಆಮೇಲೆ ಅವನು ಹತ್ಕೊಂಡಿದ್ದಷ್ಟೇ. ಇಷ್ಟೆಲ್ಲ ನೋಡಿದ್ವಿ ಅಷ್ಟೇ. ಅದನ್ನೆಲ್ಲ ನೋಡಿದಾಗ ನನಗೆ ಆವಾಗ ಅನ್ನಿಸ್ತು, ಈ ಹುಡುಗಿ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ನಾವಲ್ಲಿ ನೋಡಿದ್ದು ಇದೇ ಹುಡುಗಿನ ಅಂತ ನನಗೆ ಫ್ಲಾಶ್ ಆಯಿತು. ಆಗ ಏನು ಮಾಡೋದು ಇದನ್ನು ನಾವು ನೋಡಿದ್ದೀವಲ್ಲ, ಇವರು ಇಷ್ಟು ಜನನು ಬಂದು ಮಾತಾಡ್ಸಿದ್ರು ನಮ್ಮನ್ನು, ನಾವು ನೋಡಿದ್ದೀವಿ, ಎಲ್ಲೋಗಿ ಹೇಳಬೇಕು, ಏನು ಮಾಡಬೇಕು ಅಂತ ನನ್ನ ಮನಸ್ಸು ಭಾಳ ನೋವಾಯ್ತಿತ್ತು. ಆಮೇಲೆ ನಿದ್ರೆ ಬರ್ತಾ ಇರಲಿಲ್ಲ ನನಗೆ. ಅದನ್ನು ನಾನು ಯಾವತ್ತೂ ಮೊಬೈಲ್ ಜಾಸ್ತಿ ನೋಡದೇ ಇದ್ದಳು. ಆವಾಗ ಅದನ್ನು ನೋಡೋಕ್ಕೆ ಸ್ಟಾಪ್ ಮಾಡಿದೆ ದಿನನಿತ್ಯ. ಆಮೇಲೆ ಕಂಟಿನ್ಯೂ ಮಾಡಿದೆ ಇದನ್ನು ನೋಡಲಿಕ್ಕೆ. ತುಂಬಾ ಬೇಜಾರಾಯಿತು ನನಗೆ. ಯಾವ್ಯಾವ ರೀತಿ ಇವ್ರು ಮಾಡಿದ್ರಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ತುಂಬಾ ದುಃಖ ಆಯಿತು ನನಗೆ. ಏನು ಮಾಡೋದು ಅಂತ ಕಾಯ್ತಾಯಿದ್ದೆ. ಅಷ್ಟರಲ್ಲಿ ಸರ್ ಒಡನಾಡಿ ಇದರಿಂದ ಒಂದು ಆ್ಯಡ್ ಕೊಟ್ಟಿದ್ರು, ಯಾರಾದರೂ ಭಾಗವಹಿಸ್ಬೋದು ಅಂತ. ಹೌದು, ನಾನು ಅಲ್ಲಿ ಹೋಗಿ ಮಾತಾಡಬೇಕು ಅಂತ ಅಲ್ಲಿ ಹೋದೆ. ಆವಾಗ ನೀವೇನು ಮಾತಾಡಬೇಡಿ, ಏನು ವಿಷಯ ಹೇಳಿ ಅಂತ ಕೇಳಿದಾಗ ಇವ್ರ ಹತ್ರ ನಾನೆಲ್ಲ ಹೇಳ್ಕೊಂಡೆ. ಆಮೇಲೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ, ನೀವು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡ್ಕೊಳಕ್ಕೆ ಹೋದರೆ ನೀವು ಉಳಿಯಲ್ಲ, ಇಷ್ಟೆಲ್ಲ ಆಗಿದೆ, ನೀವು ಹೋಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇವ್ರು ನನ್ನನ್ನು ಕಳಿಸ್ಬಿಟ್ರು. ನನಗನ್ನಿಸ್ತು ಅವಾಗ ಇವ್ರಿಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂತ ನನಗೊಂದು ಮೂಲೆಯಲ್ಲಿ ಅನ್ನಿಸ್ತು ಅವತ್ತು. ಆವಾಗ ಇರಲಿ ಬಿಡು, ಅಂದರೆ ಇವತ್ತಿನ ಕಾಲ ಇದೇನೆ, ಸತ್ಯ ಯಾರು ಕಂಡ್ರೂ ಕಾಣಲ್ಲ ಅಂತ ಇರಬೇಕು, ಕಂಡಿಲ್ಲ ಅಂತ ಇರಬೇಕು. ಅಂಥ ಪರಿಸ್ಥಿತಿಲಿ ನಾನೊಬ್ಳು ಬಂದು ಹೇಳಿದಾಗ ಇವರು ಇದನ್ನು ಅಷ್ಟೊಂದು ಇದು ಮಾಡ್ತಾಯಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಬಂದೆ. ಆಮೇಲೆ ಬಂದ ಮೇಲೆ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ವಿ. ಅದು ಇತ್ತೀಚೆಗೆ ಇವಾಗ ಹಿಂಗೆಲ್ಲ ಆಗ್ತಾ ಇರಬೇಕಾದ್ರೆ SIT ರಚನೆ ಆಗಿದೆ. ಹಿಂಗೆಲ್ಲ ಮಾಡುವಾಗ ಭಯ ಏನೂ ಇರೋಲ್ವಲ್ಲ. ಇವಾಗ ಒಂದು ವೇಳೆ ಹಂಗೆ ಭಯ ಇದ್ದರೂ ಕೂಡ ಸತ್ಯನ ಮರೆಮಾಚೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವಾದರೂ ಎಷ್ಟು ದಿವಸ ಬದುಕಿರ್ತೇವೆ ಇಲ್ಲಿ. ಇಂಥ ಒಂದು ಘಟನೆಯನ್ನು ಬೆಳಕಿಗೆ ತರುವಾಗ ನಾವು ಅದರಿಂದ ನಮಗೊಂದು ಸಾವಾದರೂ ಅಥವಾ ಇನ್ನೊಂದಾದರೂ ಅದ್ರಲ್ಲಿ ಭಯ ಪಡುವಂಥದ್ದು ಏನೂ ಇಲ್ಲ. ಯಾಕಂದರೆ ನಮ್ಮ ಕರ್ತವ್ಯಗಳೆಲ್ಲ ಮುಗಿದಿದೆ. ಈಗ ಇನ್ನೂ ಭಯಪಡೋ ಅವಶ್ಯಕತೆ ಇಲ್ಲ. ಇಂಥದ್ದನ್ನು ನೋಡಿರೋರೇ ಇದೇ ಒಂದು ಕಾರಣದಿಂದ ಎಲ್ಲವೂ ಹೈಡಾಗ್ತಾ ಇರೋದು. ಯಾಕೆ ಹೇಳಿ, ಸತ್ಯ ಗೊತ್ತಿದ್ರೂ ದೊಡ್ಡ ವ್ಯಕ್ತಿಗಳೆಲ್ಲ ಇದನ್ನು ಮುಚ್ಚಾಕ್ತಾ ಇರೋ ಕಾರಣ ಇದೆ. ನಾವು ಮುಂದೆ ಹೋದರೆ ಏನಾಗುತ್ತೋ, ಇಲ್ಲ ನಮಗೇನು ಸಿಕ್ಕರೆ ಅದ್ರಲ್ಲಿ ನಾವು ಇನ್ನೂ ಚೆನ್ನಾಗಿ ಬದುಕ್ಬೋದು. ಈ ಒಂದು ಮೆಂಟಾಲಿಟಿ ಇಟ್ಕೊಂಡಿರುವಂಥ ಚೀಪ್ ಜನಗಳು ಇವಾಗ ಇರೋದ್ರಿಂದ ಇದು ಯಾವುದು ಬೆಳಕಿಗೆ ಬರ್ತಾಯಿಲ್ಲ. ಇದನ್ನು ನಾನು ಏನು ಸರ್ ಕರೆದ್ರು ಬಂದಿದ್ದರು, ನಾನು ಹೇಳ್ಕೊಂಡೆ. ಇಷ್ಟರಲ್ಲಿ ಏನು ಇದು ಸತ್ಯ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಯಾವತ್ತೂ ಯಾರ ಮುಂದೆನೂ ಎಲ್ಲಿ ಹೋಗಿ ಯಾವುದ್ರಲ್ಲೂ ಭಾಗವಹಿಸಿಲ್ಲ. ಇದೊಂದು ಘಟನೆ ನೋಡಿದಾಗ ಇದೆಲ್ಲ ಬೆಳಕಿಗೆ ಬಂದಾಗ ಇದನ್ನು ಸುಮ್ಮನೆ ಬಿಡಬಾರ್ದು, ಇದನ್ನು ಹೇಳಬೇಕು ಅಂತ ನನ್ನ ಮನಸ್ಸು ತುಂಬಾ ಅಡಿಕ್ಟ್ ಆಗಿಬಿಟ್ಟಿದೆ, ಸೇರ್ಕೊಂಬಿಟ್ಟಿದೆ ಅದರೊಳಗೆ. ಇದನ್ನು ಮಾಡಬೇಕು ಅಂತ, ಇದನ್ನು ಹೇಳಬೇಕು ಅಂತ. ಅದರಿಂದ ಮತ್ತು ನನಗೆ ಇದರಿಂದ ಯಾವ ಲಾಭವೂ ಇಲ್ಲ. ಮತ್ತು ಇನ್ನೊಂದು ನೀವು ಯಾರು ನನಗೆ ಗೊತ್ತಿಲ್ಲ, ಸರ್ರು ಗೊತ್ತಿಲ್ಲ, ಇವರು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನಾನು ತಿಳುವಳಿಕೆ ಇಲ್ದವಳು ಅಲ್ಲ. ಜೊತೆಗೆ ಇಂಥ ಘಟನೆಗಳ ಬಗ್ಗೆ ಹೋದರೆ ಏನಾಗುತ್ತೆ, ಹೆಂಗಾಗ್ಬೋದು ಅನ್ನೋದು ಗೊತ್ತಿರುತ್ತೆ ನನಗೆ. ಆದರೂ ಸಹ ಇಂಥವೆಲ್ಲ ಹಿಂಗೆ ಆಗ್ತಾ ಇರೋದಕ್ಕೇನೆ ನಮ್ಮ ಹೆಣ್ಣುಮಕ್ಳಿಗೆ ಉಳಿಗಾಲ ಇಲ್ಲ. ಮುಂದಿನ ಪೀಳಿಗೆಗಾದರೂ ಇಂಥ ಘಟನೆಗಳು ನಡೀಬಾರ್ದಲ್ಲ.
ಅದಕ್ಕೆ ಇದೊಂದು ಎಲ್ಲ ಈ ಒಂದು ವಿಚಾರನ ಎಲ್ಲರ ಮುಂದೆ ಬಹಿರಂಗವಾಗಿ ಇದನ್ನು ಬಿಚ್ಚಬೇಕು ಅನ್ನೋ ಒಂದು ಮನಸ್ಸಿದೆ ನನಗೆ. ದಯವಿಟ್ಟು ತಾವೆಲ್ಲರೂ ಇದೆಲ್ಲ ಸಹಕರಿಸಿ ಇದನ್ನು ಒಂದು ಬೆಳಕಿಗೆ ತರೋಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. SIT ಮುಂದೆ ಆಮೇಲೆ ಸರ್ ಬಂದಿದ್ದಾಗ SIT ಅವರು SIT ಅವರಿಗೆ ಕಾಲ್ ಮಾಡಿಕೊಟ್ರು. ನಾನು ಇದೇ ವಿಚಾರನ ಅವ್ರ ಹತ್ರ ಹೇಳಿದೆ, ಅಲ್ಲಿ ನಡೆದಿರೋ ಘಟನೆ ಏನಿದೆ ಇವಾಗ ಹೇಳಿದ್ನಲ್ಲ ತಮ್ಮ ಮುಂದೆ ಇವಾಗ ಇಷ್ಟೋ ತನಕ ಮಂಡಿಸಿದ್ನಲ್ಲ ಆ ವಿಚಾರವನ್ನು ಅವ್ರ ಹತ್ರ ಎಳೆಯಾಗಿ ಬಿಚ್ಚಿ ಇಡಬೇಕಾದ್ರೆ ಅದ್ರಲ್ಲಿ ಒಂದಿತ್ತು ಅಕ್ಟೋಬರ್ ಅಂತ ಹೇಳೋಕೆ ಹೋಗಿ ಮಂತು ಒಂದು ಮಿಸ್ ಇದಾಗಿ ತಿಂಗಳು ಬದಲಾವಣೆ ಆಗ್ಬಿಟ್ಟಿದೆ. ಅಲ್ಲಿ ನಾನು ಅಕ್ಟೋಬರಲ್ಲಿ ಹೋಗಿದ್ದು, ಅದು 9/10 ಹೇಳೋಕೆ ಹೋಗಿ 9 ಏನು ಹೇಳಿದೆ, ನಾವು 9ನೇ ತಾರೀಕಲ್ಲಿ ಅಲ್ಲಿ ಇದ್ದಿದ್ದು, ಬಟ್ ತಿಂಗಳು 9 ಹೇಳ್ಬಿಟ್ಟಿದ್ದೀನಿ. ಇದೊಂದೇ ಇದ್ದಿದ್ದು, ಇಲ್ಲ ಬೇರೆ ವಿಚಾರ ಎಲ್ಲ ಸಂಕ್ಷಿಪ್ತವಾಗಿ ಅವ್ರ ಹತ್ರ ಮುಂದೆ ಇಟ್ಟಿದ್ದೀನಿ. ಇದನ್ನು ಅವರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾನು ಎಲ್ಲಿ ಬೇಕಾದರೂ ಬಂದು ಸತ್ಯ ಹೇಳ್ತೀನಿ. ನಾನು ಇದನ್ನು ಮುಚ್ಚಿಡೋಕ್ಕೂ ಅಂತ ಯಾರಿಗೂ ಎದುರುಕೊಂಡಲ್ಲ, ಅಥವಾ ಅದನ್ನು ನನ್ನ ಮನಸ್ಸಿಗೆ ದ್ರೋಹ ಮಾಡಿ ನಾನು ಇಟ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಇಂಥ ವಿಚಾರಗಳೆಲ್ಲ ನಾನು ಎಲ್ಲೂ ಭಾಗಿಯಾಗಿಲ್ಲ. ಯಾವ ವಿಚಾರನೂ ನಾನು ಇಂಥದ್ದು ಇಷ್ಟರ ಮಟ್ಟಿಗೆ ನಾನು ಗಣನೆಗೆ ತಗೊಂಡಿದ್ದೂ ಇಲ್ಲ. ಇದರಲ್ಲಿ ಭಾಳ ಇದಿದೆ, ಇದರೊಳಗಡೆ ಆಳವಾಗಿ ಅಳೆದಷ್ಟು ಅದರೊಳಗಿಂದ ಈಚೆಗೆ ತೆಗೆಯೋಷ್ಟು ಸತ್ಯಾಂಶ ಅಡಗಿದೆ. ಅದನ್ನು ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ನಾನು ಮುಖ್ಯವಾಗಿ ಯಾವಾಗಲೂ ಹೇಳೋದೇನೆಂದರೆ, ಏನಾದರೂ ಒಂದು ವಿಚಾರ ಬಂದಾಗ ಇಂಥ ವಿಚಾರಗಳಲ್ಲಿ ಹೆಂಗಸರು ಎದ್ದು ನಿಲ್ಲಿ, ಹೆಣ್ಮಕ್ಳು ಮುಂದೆ ಬನ್ನಿ ಅಂತ ಹೇಳ್ತಿರ್ತೀನಿ. ಇದಕ್ಕೆ ಎಲ್ಲರೂ ಕರೆ ಕೊಟ್ಟರೆ ಹೆಣ್ಮಕ್ಳು ಮುಂದೆ ಅಲ್ಲ, ಎಲ್ಲರೂ ನಿಂತ್ಕೊಳ್ಳೋಕ್ಕಾಗದೇ ಇರೋ ಸಾಧ್ಯ ಆದರೆ ನಮ್ಮಂಥವ್ರು ನಿಂತ್ಕೊಂಡ್ರೆ ಒಂದು ಪ್ರಗತಿ ಅತ್ತ ಸಾಗ್ಬೋದು ನಾವು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಹೆಂಗಸರುಗಳು ಸೇರಿಕೊಂಡಿದ್ದನ್ನು ಮುಂದೆ ತರಬೇಕು, ಇಂಥ ವಿಚಾರಗಳನ್ನು ಮುಂದಿಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ತಪ್ಪಿದರೆ ಕ್ಷಮಿಸಿ ನನ್ನನ್ನು. ಆದರೂ ಅನ್ಯತಾ ಯಾರೂ ಏನೂ ತಿಳ್ಕೊಬಾರ್ದು. ನಾನು ಸತ್ಯ ಹೇಳ್ತಾ ಇದ್ದೇನೆ. ನನಗಿಲ್ಲಿ ಯಾರೂ ಗೊತ್ತಿಲ್ಲ, ಯಾರ ಪರಿಚಯವೂ ಇಲ್ಲ, ಅಥವಾ ಅಲ್ಲಿ ಸೌಜನ್ಯ ಕಡೆಯವರು ನನಗೆ ಯಾರೂ ಗೊತ್ತಿಲ್ಲ. ಆ ಏರಿಯಾದು ಅದು ಹೊಸ ನೋಡಿ, ನಮ್ಮದು ನೇಟಿವ್ ಬಂದು ಮೂಡ್ಸೀಮೆ, ಎಡಮಾರ್ನಹಳ್ಳಿ, ಕನಕಪುರ ತಾಲೂಕು. ಅಲ್ಲಿಂದ ಬಂದು ಕಾರ್ಯನಿಮಿತ್ತ ಇಲ್ಲಿ ಮಂಡ್ಯದಲ್ಲಿ ನಾವು ನೆಲೆಯಾಗಿದ್ದೇವೆ. ಆದರೆ ನೆಲೆಯಾಗಿದ್ದರೂ ಕೂಡ ನಾವು ಯಾರು ರಾಜಕೀಯ ಪಕ್ಷದವ್ರ ಜೊತೆನೂ ಇಲ್ಲ, ಅಥವಾ ಇನ್ನೊಂದು ಹಣಾಸ್ತ್ರೋ ಅಥವಾ ಇನ್ನೊಬ್ಬರು ನಮ್ಗೆ ಸಪೋರ್ಟಿವ್ ಇಂಥವ್ರು ಯಾರೂ ನಮ್ಮ ಸಂಪರ್ಕ ಇಲ್ಲ. ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮದೇನಿದೆ ಅಷ್ಟೇ ನಾವು ನೋಡ್ಕೊಂಡಿರೋದು. ಬಟ್ ಇಲ್ಲಿ ಈ ಥರ ಒಂದು ದೈವ ಸನ್ನಿಧಿಗೆ ಅಂತ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಅದು ಇಷ್ಟು ವರ್ಷದ ಮೇಲೆ ನನಗೆ 12 ವರ್ಷದ ಮೇಲೆ ನನಗೆ ಅದೆಲ್ಲ ಮರುಕಳಿಸಿ ಬಂದಾಗ, ಅದು ನನಗೆ ನನ್ನ ಮನಸ್ಸು ನಾಟ್ಕೊಂಡಾಗ ನನಗೆ ಇದನ್ನು ಬಹಿರಂಗಪಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದಿದ್ದೆ. ಅದರಿಂದ ನಾನು ಮುಕ್ತವಾಗಿ ತಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ. ದಯಮಾಡಿ ಇದನ್ನೆಲ್ಲ ನೋಡಿ, ಇದು ಸತ್ಯವಾಗಿದೆ, ಇದ್ರ ಬಗ್ಗೆ ಒಂಚೂರು ಎಲ್ಲರೂ ಕಾಳಜಿ ವಹಿಸ್ಬೇಕು ಅಂತ ಕೇಳ್ಕೊತೀನಿ. ಮೇಡಮ್, ವಿಕಲ ಮತ್ತು ವ್ಯಕ್ತಿಗಳು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತೀರಾ? ಮಾಡ್ತೀನಿ ಸರ್. ಅದು ಇವಾಗ ಸ್ವಲ್ಪ ಏಜ್ ಆಗಿರುತ್ತೆ, ಬಟ್ ಅವರು ಅವನು ಬಂದು ಮುಖಚರ್ಯಗಳನ್ನ ಈಗಾಗಲೇ ಅವರು ಮಾಧ್ಯಮಗಳಲ್ಲಿ ಎಲ್ಲ ನಡೆಯುವಾಗ ಮಾತಾಡಿರ್ತಕ್ಕಂಥದ್ದು ನೋಡಿದ್ರಿ ಅಂತ ಹೇಳ್ತಾರೆ. ಅದು ಸರ್ ಒಂದೇ ಸಾರಿ ನೋಡಿರೋದು ಅವ್ರನ್ನ ನಾನು. ಅದು ಇವಾಗ ಅವ್ರು ನೋಡಿರೋದು ಅಂದರೆ ಅವಾಗಿಂದಕ್ಕೂ ಇವಾಗಿಂದಕ್ಕೂ ಭಾಳ ಇದು ವ್ಯತ್ಯಾಸ ಇದೆ. ಇಲ್ಲ, ಭಾಷೆ ಒಂದೇ ಇದೆ, ಭಾಷೆ ವಾಯ್ಸ್ ಕರೆಕ್ಟಾಗಿದೆ. ಅದು ಸರಿ ಬಿಡಿ, ಬಿಕ್ಲ ಅಂದಮೇಲೆ ನಿಮಗೆ ಅದನ್ನ SIT ಅಧಿಕಾರಿಗಳಿಗೆ ಹೇಳಿದ್ದೀರಾ ಮೇಡಮ್? ಹಾಂ, ಹೌದು ಸರ್, ಹೇಳಿದ್ದೀನಿ. ಈ ಥರ ಬಿಕ್ಕಳಿಸ್ತಿದ್ದಂಥ ಮನುಷ್ಯನ ಐಡೆಂಟಿಫೈ ಮಾಡ್ತೀನಿ, ಹೇಳಿದ್ದೀನಿ, ಮಾತಾಡ್ತಿದ್ದನ್ನ ನಾನು ಕಂಡಿದ್ದೀನಿ. ಹೇಳಿದ್ದೀನಿ ಸರ್. ಅದು ಯಾಕೆಂದ್ರೆ ಅದು ಪ್ರಮುಖ ಸಾಕ್ಷಿ ಆಗುತ್ತೆ. ಹಾಂ, ಅವರು ಅದೇ ಹೇಳಿದ್ರು. SIT ಮೇಡಮ್ ಮಾತಾಡಿದ್ದು, ಅವರು ಅದೇ ಹೇಳಿದ್ರು. ಅಜ್ಜಿ ಇದ್ದಾರಾ? ಇಲ್ಲ ಸರ್, ಅವ್ರು ಎಕ್ಸ್ಪೈರ್ಡ್ ಆದರು. ಫೋಟೋ ಇದೆ.